ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತನ್ನು ನೀವು ಕೇಳಿರ್ತೀರಿ. ಅದೇ ಥರ ಈಗ ಸೈತಾನನ ಬಾಯಲ್ಲಿ ಸೂರಾಗಳನ್ನು ಕೇಳುವ ಸೌಭಾಗ್ಯ ಜಗತ್ತಿಗೆ ಸಿಗ್ತಾ ಇದೆ. ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯ ಆಪ್ತನೊಬ್ಬ ಇರಾನಿನ ಅಣ್ವಸ್ತ್ರಗಳ ಬಗ್ಗೆ ಹೇಳಿರೋದನ್ನು ಕೇಳಿ ಎಲ್ಲಿಂದ ನಗಬೇಕೋ ಗೊತ್ತಾಗದೆ ಜಗತ್ತು ಕನ್ಫ್ಯೂಷನ್ನಿಗೆ ಬೀಳೋ ಹಾಗಾಗ್ತಾ ಇದೆ. ಅವನು ಆಯುಧಗಳ ವಿಷಯದಲ್ಲಿ ಯಾವುದು ಹಲಾಲ್ ಯಾವುದು ಹರಾಮ್ ಅನ್ನೋ ಬಗ್ಗೆ ಏನೋ ಹೇಳೋ ಪ್ರಯತ್ನವನ್ನು ಮಾಡಿದ್ದಾನೆ. ಅದರ ಜೊತೆ ಅಮೆರಿಕ ಇರಾನ್ ಅಣ್ವಸ್ತ್ರಗಳ ಬಗ್ಗೆ ಸುಳ್ಳು ಹೇಳ್ತಾ ಇದೆ ಅಂತಲೂ ಆತ ಹೇಳ್ತಾನೆ. ಹಾಗಾದರೆ ಇರಾನ್ ಬಳಿ ಅಣ್ವಸ್ತ್ರ ಅನ್ನೋದಿಲ್ವಾ? ಖಮೇನಿಯ ಆಪ್ತನ ಮಾತುಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಇವತ್ತು ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳು ಹಾಗೂ ಅಮೆರಿಕ ಕೂಡ ಯಾರನ್ನಾದರೂ ತೀವ್ರವಾಗಿ ದ್ವೇಷ ಮಾಡುತ್ತವೆ ಅಂದರೆ ಅದು ಈ ಇರಾನನ್ನ. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗೋವರೆಗೆ ಅದು ಅಮೆರಿಕಾದ ಮಾತು ಕೇಳ್ಕೊಂಡೇ ಇತ್ತು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಲ್ಲಿನ ಆಡಳಿತ ಅಮೆರಿಕಾನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತು. ಅವರು ದ್ವೇಷ ಹೇಗೆ ಅಂದರೆ, ಅವರು ಅಮೆರಿಕಾನ ದ್ವೇಷ ಮಾಡೋದು ಅಷ್ಟೇ ಅಲ್ಲ, ಯಾವ ದೇಶ ಅಮೆರಿಕ ಜೊತೆ ಸ್ನೇಹವನ್ನು ಹೊಂದಿರುತ್ತೋ ಆ ಎಲ್ಲ ದೇಶಗಳನ್ನು ಇರಾನ್ ದ್ವೇಷ ಮಾಡುತ್ತೆ. ಯಾರು ಅಮೆರಿಕಾನ ದ್ವೇಷ ಮಾಡ್ತಾರೋ ಅಂಥವ್ರನ್ನ ಇರಾನ್ ಪ್ರೀತಿ ಮಾಡುತ್ತೆ. ಅವರ ದ್ವೇಷ ಪ್ರೀತಿ ಎರಡೂ ಕೂಡ ಅಮೆರಿಕ ಸೆಂಟ್ರಿಕ್ಕು. ಇನ್ನು ಇರಾನ್ ಶಿಯಾ ದೇಶ. ಶಿಯಾ ಅನ್ನೋದು ಇಸ್ಲಾಮಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಪಂಗಡ. ಜಗತ್ತಲ್ಲಿ ಸುನ್ನಿಗಳ ಸಂಖ್ಯೆ ಹೆಚ್ಚಿದೆ. ಶಿಯಾಗಳ ಸಂಖ್ಯೆ ಒಟ್ಟು ಇಸ್ಲಾಮಿಕ್ ಜನಸಂಖ್ಯೆಯಲ್ಲಿ 15% ಗೆಳೆಯರೆ, ಮೊಹಮ್ಮದ್ ಪೈಗಂಬರ್ ಅವರ ಬಳಿಕ ಖಲೀಫಾ ಅಂದ್ರೆ ಇಸ್ಲಾಮಿನ ನಾಯಕ ಯಾರಾಗಬೇಕು ಅಂತ ಬಂದಾಗ ಅಲ್ಲಿ ಪೈಗಂಬರ್ ಅವರ ಶಿಷ್ಯ ಅಬೂಬಕರ್ ಮತ್ತು ಪೈಗಂಬರ್ ಅವರ ಅಳಿಯ ಅಲಿಯ ನಡುವೆ ಒಂದು ಪೈಪೋಟಿ ಉಂಟಾಗತ್ತೆ. ಯಾರು ಅಬೂಬಕರ್ ಅವರನ್ನ ಬೆಂಬಲಿಸ್ತಾರೋ ಅವರನ್ನ ಸುನ್ನಿಗಳು ಅಂತ ಕರೆಯಲಾಯಿತು. ಯಾರು ಅಲಿಯ ಬೆಂಬಲಕ್ಕೆ ನಿಂತರೋ ಅವರನ್ನ ಶಿಯಾಗಳು ಅಂತ ಕರೆಯಲಾಯಿತು. ಈ ಸಂಘರ್ಷದಲ್ಲಿ ಅಬೂಬಕರ್ ಬೆಂಬಲಿಗರಿಗೆ ಜಯ ಸಿಗ್ತು. ಅದಾದ ನಂತರ ಸುನ್ನಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋದ್ರು. ಇವತ್ತು ಮಧ್ಯಪ್ರಾಚ್ಯದ ಒಂದಷ್ಟು ದೇಶಗಳಲ್ಲಿ ಶಿಯಾಗಳಿದ್ದಾರೆ. ಇರಾನ್ನಲ್ಲಿ ಅವರ ಸಂಖ್ಯೆ ಹೆಚ್ಚಿದೆ, ಅವರದ್ದೇ ಆಡಳಿತ ಕೂಡ ಇದೆ. ಇರಾಕಲ್ಲೂ ಶಿಯಾಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಉಳಿದಂತೆ ಅವರ ಜನಸಂಖ್ಯೆ ತುಂಬಾ ಕಡಿಮೆ, ಸುನ್ನಿಗಳ ಸಂಖ್ಯೆ ಜಾಸ್ತಿ. ಇನ್ನು ಇರಾನ್ ಅನ್ನೋದು ಶಿಯಾ ದೇಶ. ಸೊ ಸಹಜವಾಗಿ ಅಲ್ಲಿ ಸುನ್ನಿಗಳ ಬಗ್ಗೆ 7ನೇ ಶತಮಾನದಿಂದ ಬೆಳೆಸಿಕೊಂಡು ಬಂದ ದ್ವೇಷ ಅನ್ನೋದು ಹಾಗೆ ಉಳ್ಕೊಂಡಿದೆ. ಇರಾನ್ ತನ್ನ ಶಾಡೋಗಳ ಮೂಲಕ ಆ ಭಾಗದ ನಾನಾ ದೇಶಗಳಲ್ಲಿನ ಆಡಳಿತಗಳಿಗೆ ತೊಂದರೆ ಕೊಡುತ್ತೆ. ಇನ್ನು ಇಸ್ರೇಲ್ ವಿಷಯದಲ್ಲಂತೂ ಅವರಿಗೆ 2 ಕಾರಣಕ್ಕೆ ಆಸಕ್ತಿ ಇದೆ. ಒಂದು, ಯಹೂದ್ಯರು ಹಾಗೂ ಮುಸಲ್ಮಾನರ ನಡುವೆ ಇರೋ ದ್ವೇಷ. ಇನ್ನೊಂದು, ಇಸ್ರೇಲ್ ಹಾಗೂ ಅದರ ಸುತ್ತಮುತ್ತಲಿನ ಸುನ್ನಿ ಇಸ್ಲಾಮಿಕ್ ದೇಶಗಳು ರಾಜಿಯಾಗ್ಬಿಟ್ರೆ ಅರಬ್ ದೇಶಗಳು ಸುಖವಾಗಿದ್ದು ಬಿಡುತ್ತವೆ. ಹಾಗೇನಾದ್ರೂ ಆದ್ರೆ ಅಲ್ಲಿನ ಸುನ್ನಿ ಆಡಳಿತಗಳು ಬಲಗೊಂಡು ಬಿಡುತ್ತವೆ. ಸೊ ಅಲ್ಲಿ ಒಂದು ದ್ವೇಷ, ಒಂದು ಅಸಹನೆ, ಒಂದು ಸಂಘರ್ಷ ಯಾವಾಗಲೂ ಜೀವಂತವಾಗಿರಬೇಕು ಅಂತ ಇರಾನ್ ಬಯಸುತ್ತೆ. ಹಾಗೆ ಆ ಭಾಗದಲ್ಲಿ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಅಣ್ವಸ್ತ್ರಗಳನ್ನು ಇಟ್ಕೋಬೇಕು. ಇರಾನ್ ಬಳಿ ಅಣ್ವಸ್ತ್ರಗಳಿವೆ ಅಂದ್ರೆ ಅಲ್ಲಿನ ಎಲ್ಲ ಇಸ್ಲಾಮಿಕ್ ದೇಶಗಳು ಇರಾನಿಗೆ ಗೌರವ ಕೊಡೋದಕ್ಕೆ ಶುರು ಮಾಡುತ್ತವೆ. ಈಗ ಏನೂ ಇಲ್ಲದ ಭಿಕಾರಿ ಪಾಕಿಸ್ತಾನಕ್ಕೇನೆ ಅಣ್ವಸ್ತ್ರಗಳಿವೆ ಅನ್ನೋ ಕಾರಣಕ್ಕೆ ಅಷ್ಟೊಂದು ಗೌರವ ಸಿಗುವಾಗ ತೈಲ ನಿಕ್ಷೇಪಗಳನ್ನ, ಖನಿಜ ಸಂಪತ್ತನ್ನ ಹೊಂದಿರುವ ಇರಾನ್ ಬಳಿ ಅಣ್ವಸ್ತ್ರಗಳು ಬಂದುಬಿಟ್ರೆ ಇಸ್ಲಾಮಿಕ್ ಜಗತ್ತು ಈ ಆಯತುಲ್ಲಾಗಳ ಮುಂದೆ ಮಂಡಿಯೂರಿ ಕೂತ್ಕೊಳ್ಳುತ್ತೆ. ಹೀಗಾಗಿ ಅವರಿಗೀಗ ಅಣ್ವಸ್ತ್ರ ಬೇಕು. ಆದರೆ ಇರಾನ್ ಅಣುಶಕ್ತ ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿರೋ ಇಸ್ರೇಲ್ ಹಾಗೂ ಇನ್ನಿತರ ಸುನ್ನಿ ದೇಶಗಳು ಅದನ್ನು ತಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಈ ಅರಬ್ ಇಸ್ಲಾಮಿಕ್ ದೇಶಗಳು ಹೇಗೆ ಅಂದ್ರೆ ಇರಾನ್ ಅಣ್ವಸ್ತ್ರವನ್ನ ಸಂಪಾದಿಸಿಕೊಳ್ಳದಂತೆ ತಡೆಯೋ ಪ್ರಯತ್ನವನ್ನು ಮಾಡುತ್ತವೆ. ಅಕಸ್ಮಾತ್ ಇರಾನ್ ಬಳಿ ಅಣ್ವಸ್ತ್ರ ಬಂದುಬಿಡ್ತು ಅಂತ ಆದ್ರೆ ಇರಾನ್ ಜೊತೆ ರಾಜಿ ಮಾಡ್ಕೊಂಡು ಇಸ್ರೇಲನ್ನ ದ್ವೇಷ ಮಾಡೋದಕ್ಕೆ ಇವರು ಶುರು ಮಾಡ್ತಾರೆ. ಆದ್ರೆ ಇಸ್ರೇಲ್ ಅನ್ನೋದು ಹಾಗಲ್ಲ. ಅವರಿಗೆ ಇರಾನ್ ಅಥವಾ ಇನ್ಯಾವುದೇ ಇಸ್ಲಾಮಿಕ್ ದೇಶ ಅಣುಶಕ್ತವಾಗದ ಹಾಗೆ ತಡಿಬೇಕಾದ ಅಗತ್ಯ ಇದೆ. ಇನ್ನು ಅಮೆರಿಕಾಗೆ ಅಲ್ಲಿ ಇಸ್ರೇಲ್ ಇದ್ರೇನೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಆಟ ನಡೆಯೋದು. ಹಿಂಗಾಗಿ ಇಸ್ರೇಲಿನ ಹಿತಾಸಕ್ತಿಯನ್ನ ಅಮೆರಿಕ ಕಾಪಾಡಬೇಕು. ಇನ್ನು ಇರಾನ್ನಲ್ಲಿ ಆಯಾತುಲ್ಲಾಗಳಿರೋವರೆಗೆ ಅದು ಅಮೆರಿಕಾದ ಮಾತನ್ನ ಕೇಳೋದಿಲ್ಲ. ಅಲ್ಲಿ ಅಪಾರ ಪ್ರಮಾಣದ ತೈಲ ಸಂಪನ್ಮೂಲಗಳಿವೆ, ಖನಿಜ ಸಂಪತ್ತು ಇದೆ. ಅದು ಈಗ ಚೈನಾದ ಪಾಲಾಗ್ತಾ ಇದೆ. ಚೈನಾನ ಕಟ್ ಹಾಕಬೇಕು ಅಂದ್ರೆ ಅವರ ಇಂಧನ ಮೂಲಗಳ ಮೇಲೆ ಹೊಡಿಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಇರಾನ್ ಅಮೆರಿಕಾದ ತೆಕ್ಕೆಗೆ ಬರಬೇಕು. ಅದಕ್ಕಾಗಿ ಅಲ್ಲಿ ರೆಜಿಮ್ ಚೇಂಜ್ ಆಗಬೇಕು. ಇನ್ನು ರೆಜಿಮ್ ಚೇಂಜ್ ಅನ್ನೋದನ್ನ ಸುಮ್ಮನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಜಗತ್ತು ಒಪ್ಪೋ ಥರದ ಯಾವುದಾದ್ರೂ ಒಂದು ಕಾರಣ ಬೇಕಲ್ಲ. ಆಗ ಸದ್ದಾಮ್ ಹುಸೇನ್ ಮಾರಣಾಂತಿಕ ಕೆಮಿಕಲ್ ವೆಪನ್ಗಳನ್ನು ತಯಾರು ಮಾಡಿದ್ದಾನೆ ಅಂತ ಆರೋಪ ಮಾಡಿ ಅಮೆರಿಕ ಸದ್ದಾಮ್ನನ್ನ ಮಟ್ಟ ಹಾಕ್ತು. ವೆನೆಜುವೆಲಾ ಅಧ್ಯಕ್ಷ ಡ್ರಗ್ ಕಾರ್ಟೆಲ್ ನಡೆಸ್ತಾನೆ ಅಂತ ಹೇಳಿ ಆತನನ್ನ ಕಿಡ್ನಾಪ್ ಮಾಡಲಾಯಿತು. ಹಾಗೆ ಇರಾನ್ನ ವಿಷಯದಲ್ಲವರು ಅಣ್ವಸ್ತ್ರಗಳನ್ನ ಮಾಡ್ಕೋತಾ ಇದ್ದಾರೆ ಅಂತ ಅಮೆರಿಕ ಆರೋಪ ಮಾಡುತ್ತೆ. ಅಣ್ವಸ್ತ್ರಗಳನ್ನ ಮಾಡಿಕೊಳ್ಳದ ಹಾಗೆ ತಡೆಯೋ ನಿಟ್ಟಲ್ಲಿ ಇರಾನ್ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನು ಕೂಡ ಹೇರಿದೆ. ಇಷ್ಟಾದ್ರೂ
ಅವರು ಅಣು ಸಿಡಿತಲೆಗಳನ್ನು ಸಿದ್ಧ ಮಾಡೋದಕ್ಕೆ ಬೇಕಾದಷ್ಟು ಅಣು ಇಂಧನವನ್ನು ಶುದ್ಧೀಕರಿಸ್ತಾ ಇದ್ದಾರೆ ಅನ್ನೋದು ಅಮೆರಿಕ ಹಾಗೂ ಇಸ್ರೇಲ್ಗಳು ಮಾಡ್ತಾ ಇರೋ ಆರೋಪ. ಆದರೆ ಇಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಆಪ್ತನೊಬ್ಬ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಮಾಡಿಕೊಳ್ಳೋದಿಲ್ಲ, ಮಾಡಿಕೊಳ್ತಲೂ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಗೆಳೆಯರೆ, ಆತನ ಹೆಸರು ಡಾಕ್ಟರ್ ಅಬ್ದುಲ್ ಮಾಜೀದ್ ಹಕೀಮ್ ಇಲಾಹಿ. ಈ ಇಲಾಹಿ ಭಾರತದಲ್ಲಿ ಆಯತುಲ್ಲಾ ಖಮೇನಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆತ ಹೇಳೋ ಪ್ರಕಾರ ಇರಾನ್ ಕೇವಲ ನಾಗರಿಕ ಹಿತಾಸಕ್ತಿಗಳ ಕಾರಣಕ್ಕೆ ಅಂದರೆ ಅಣು ವಿದ್ಯುತ್ ತಯಾರಿಗಾಗಿ ಮಾತ್ರ ಯುರೇನಿಯಂ ಅನ್ನು ಬಳಸ್ತಾ ಇದೆಯೇ ಹೊರತು ಅಣ್ವಸ್ತ್ರಗಳನ್ನು ಮಾಡಿಕೊಳ್ಳುವ ಉದ್ದೇಶ ಇರಾನಿಗಿಲ್ಲ. ಯಾಕೆಂದ್ರೆ ಅಣ್ವಸ್ತ್ರ ಅನ್ನೋದೇ ಇಸ್ಲಾಂ ಪ್ರಕಾರ ಹರಾಮು, ಅದು ನಿಷಿದ್ಧ. ಯಾವುದನ್ನ ಇಸ್ಲಾಂ ಒಪ್ಪೋದಿಲ್ವೋ ಅದನ್ನ ಇರಾನ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅನ್ನೋದು ಹಕೀಮ್ ಇಲಾಹಿ ಹೇಳ್ತಾ ಇರೋ ಮಾತು. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಮಾರ್ಚ್ 8ನೇ ತಾರೀಕು ಗುಜರಾತ್ ಮತ್ತು ಮಧ್ಯಪ್ರದೇಶಗಳ 4 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಆಯೋಜಿಸಿದೆ. ಈ ಯಾತ್ರೆಯಲ್ಲಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ, ಸೋಮನಾಥ, ನಾಗೇಶ್ವರ ಜ್ಯೋತಿರ್ಲಿಂಗ ಸೇರಿದ ಹಾಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ಪೋರ್ಬಂದರ್, ಭಾವನಗರ್, ನಿಷ್ಕಳಂಕ ಮಹಾದೇವ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅಕ್ಷರಧಾಮಗಳಿಗೆ ಕರ್ಕೊಂಡು ಹೋಗ್ತಾರೆ. 8 ರಾತ್ರಿ ಮತ್ತು 9 ದಿನಗಳ ಪ್ರವಾಸ ಇದಾಗಿದ್ದು, ಈ ಪ್ರವಾಸವನ್ನು ನೀವು ಕೇವಲ 53,700 ರೂಪಾಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳಿರುತ್ತವೆ, VIP ದರ್ಶನ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೊಡ್ತಾರೆ, ಆಟೋ ಚಾರ್ಜ್ಗಳನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮಗಲ್ಲಿ ಒದಗಿಸಲಾಗುತ್ತೆ. ನೆನಪಿಡಿ, ಈ ಯಾತ್ರೆ ಮಾರ್ಚ್ 8ನೇ ತಾರೀಕು ಆರಂಭ ಆಗುತ್ತೆ. ಕೆಲವು ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಗೆಳೆಯರೆ, ಇಲ್ಲಿ ಅಣ್ವಸ್ತ್ರ ಹರಾಮ್ ಅಂತ ಯಾವ ಗ್ರಂಥದಲ್ಲಿ ಹೇಳಲಾಗಿದೆ? ಇನ್ನು ಅದು ಹರಾಮ್ ಅನ್ನೋದಾದರೆ ಪಾಕಿಸ್ತಾನ ಈಗಾಗಲೇ ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿದೆಯಲ್ಲ, ಪಾಕಿಗಳನ್ನು ಇಸ್ಲಾಂನಿಂದ ಹೊರ ಹಾಕಿದಾರಾ ಅಥವಾ ಅವರನ್ನು ಹರಾಮಿಗಳು ಅಂತ ಇವರೆಲ್ಲ ಸೇರಿ ಕರೆಯೋದಕ್ಕೆ ಶುರು ಮಾಡಿದಾರಾ? ಇನ್ನು ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಮಾಡ್ಕೋತಾ ಇದೆಯಾ ಇಲ್ವಾ ಅನ್ನೋದು ಅರ್ಥ ಆಗಬೇಕು ಅಂದರೆ ನಾವು ಪರಮಾಣು ಯೋಜನೆಯ ಇರಾನಿನ ಹೆಜ್ಜೆಗಳನ್ನು ಗಮನಿಸಬೇಕು. ಇರಾನ್ನ ಪರಮಾಣು ಕಾರ್ಯಕ್ರಮ ಆರಂಭಗೊಂಡಿದ್ದು 1950ರ ದಶಕದಲ್ಲಿ. ಅವತ್ತಿಗೆ ಇರಾನಿನ ರಾಜ ಶಾ ಪೆಹಲವಿ ಎನರ್ಜಿಗಾಗಿ ಅಮೆರಿಕ ಮತ್ತು ಯುರೋಪುಗಳ ಸಹಾಯವನ್ನು ಪಡ್ಕೊಂಡು 1957ರಲ್ಲಿ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿ ಪರಮಾಣು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಆ ಬಳಿಕ 1970ರ ದಶಕದಲ್ಲಿ ತೆಹರಾನ್ ಪರಮಾಣು ಸಂಸ್ಕರಣೆಯನ್ನು ಶುರು ಮಾಡುತ್ತೆ. ಇಲ್ಲೇ ಇರಾನ್ ವಿರುದ್ಧ ಇಸ್ರೇಲ್ ಅಸಮಾಧಾನಗೊಳ್ಳೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅವತ್ತಿಗೆ ಇರಾನ್ ಕೂಡ ಅಮೆರಿಕ ಜೊತೆಗೆ ಇತ್ತು. ಇಸ್ರೇಲ್ ಮತ್ತು ಇರಾನ್ನ ಸಂಬಂಧಗಳು ತುಂಬ ಚೆನ್ನಾಗಿದ್ವು. ಇರಾನ್ ಇಸ್ರೇಲಿಗೆ ಮಾನ್ಯತೆಯನ್ನು ಕೂಡ ಕೊಟ್ಟಿತ್ತು. ಇಷ್ಟಾದರೂ ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದೋದು ತುಂಬಾ ಅಪಾಯಕಾರಿ ಅಂತ ಇಸ್ರೇಲ್ ಅವತ್ತು ನಂಬಿತ್ತು. ಅದಕ್ಕೆ ಕಾರಣ ಅಲ್ಲಿನ ಮತಾಂಧರು ಯಾವಾಗ ಬೇಕಾದರೂ ಸರ್ಕಾರಗಳನ್ನು ಕೆಡವಿ ಆಡಳಿತಗಳನ್ನು ತಮ್ಮ ಕೈಗೆ ತಗೊಂಡು ಬಿಡಬಹುದು ಅನ್ನೋ ಆತಂಕ, ಮತ್ತು ಒಮ್ಮೆ ಉಗ್ರರ ಕೈಗೆ, ಮತಾಂಧರ ಕೈಗೆ ಮಾರಣಾಂತಿಕ ಆಯುಧಗಳು ಸಿಕ್ಕಿಬಿಟ್ರೆ ಅವು ವಿನಾಶಕ್ಕೆ ಬಳಕೆ ಆಗುತ್ತವೆ ಅನ್ನೋ ಭಯ. ಹೀಗಾಗಿ ಇರಾನ್ ಪರಮಾಣು ಶಕ್ತ ಆಗೋ ಬಗ್ಗೆ ಇಸ್ರೇಲ್ ಅಸಮಾಧಾನವನ್ನು ಇಟ್ಟುಕೊಂಡೇ ಇತ್ತು. ಅಷ್ಟರಲ್ಲೇ ಅವರು ಅಂದುಕೊಂಡ ಹಾಗೆ ಇರಾನ್ನಲ್ಲಿ ಆಗಿ ಹೋಯಿತು. 1979ರಲ್ಲಿ ರಾಜನ ವಿರುದ್ಧ ಮುಲ್ಲಾಗಳ ದಂಗೆ ಶುರುವಾಗಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೀತು. 1980ರ ನಂತರ ಇರಾನ್ ಮತ್ತೆ ಅಣು ಸಂಶೋಧನೆಗಳನ್ನು ಪ್ರಾರಂಭ ಮಾಡಿತು. ಅದನ್ನು ಇಂಧನಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳ್ಕೊಳ್ತು. ಆದರೆ ಇದೇ ರೀತಿ ಇಂಧನದ ಹೆಸರಲ್ಲೇ ಇದೇ ಥರದ ರಿಯಾಕ್ಟರ್ಗಳನ್ನು ಬಳಸಿನೇ ಇಸ್ರೇಲ್ ಕೂಡ ಅಣು ಇಂಧನದ ಶುದ್ಧೀಕರಣವನ್ನು ಮಾಡಿದ್ದು ಮತ್ತು ಅಣು ಬಾಂಬುಗಳನ್ನು ತಯಾರು ಮಾಡಿಕೊಂಡಿದ್ದು. ಹೀಗಾಗಿ ಇರಾನ್ ಏನೇ ಹೇಳಿದರೂ ಅದನ್ನು ನಂಬುವ ಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ. ಈ ಮಧ್ಯೆ 2000ದ ನಂತರ ಇರಾನ್ನಲ್ಲಿ ಏನೋ ಆಗ್ತಾ ಇದೆ ಅನ್ನೋ ವಾಸನೆ ಇಸ್ರೇಲ್ಗೆ ಬರೋದಕ್ಕೆ ಶುರು ಮಾಡ್ತು. ಅಲ್ಲಿ ಇಂಧನಕ್ಕಾಗಿ ಅಲ್ಲ, ಅಣ್ವಸ್ತ್ರಗಳಿಗಾಗಿ ಪರಮಾಣು ಶುದ್ಧೀಕರಣ ನಡೀತಿದೆ ಅನ್ನೋದನ್ನ ಇಸ್ರೇಲ್ ಅಮೆರಿಕದ ಗಮನಕ್ಕೆ ತಗೊಂಡು ಬಂತು. ಪಾಕಿಸ್ತಾನದ ಮೂಲಕ ಇರಾನ್ಗೆ ಅಣುತಂತ್ರಜ್ಞಾನವನ್ನು ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ಅನ್ನೋದು ಕೂಡ ಇಸ್ರೇಲಿಗೆ ಗೊತ್ತಾಗಿತ್ತು. 2007ರ ಹೊತ್ತಿಗೆ ಅಮೆರಿಕಾಗೆ ಕೂಡ ಇರಾನಿನ ಪ್ರಾಜೆಕ್ಟ್ ಅಮದ್ ಬಗ್ಗೆ ಗೊತ್ತಾಯಿತು. ಇರಾನಿನ ಅಣ್ವಸ್ತ್ರಗಳ ಕನಸಿನ ಹಿಂದೆ ಮೊಹಸಿನ್ ಫಕೀರ್ ಜಾದೆ ಅನ್ನೋ ಸೈಂಟಿಸ್ಟ್ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಕೂಡ ಅಷ್ಟೊತ್ತಿಗೆ ಇಸ್ರೇಲ್ ಮತ್ತು ಅಮೆರಿಕಾಗಳಿಗೆ ಗೊತ್ತಾಗಿ ಹೋಗಿತ್ತು. ಗೆಳೆಯರೆ, ಇರಾನ್ ಹಾಗೂ ಇರಾಕ್
ಸದಾಂ ಹುಸೇನ್ ಕಾಲದಲ್ಲಿ ಪರಸ್ಪರ ಕಾದಾಡ್ತಾ ಇದ್ವಲ್ಲ, ಆಗ ಸದಾಂ ಕೆಮಿಕಲ್ ವೆಪನ್ಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ತಾನು ಕೂಡ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಬೇಕು ಅಂತ ಇರಾನ್ ಅಂದುಕೊಳ್ತು ಮತ್ತು ಅದಕ್ಕಾಗಿಯೇ ಈ ಅಮದ್ ಪ್ರಾಜೆಕ್ಟ್ ಅನ್ನು ಶುರು ಮಾಡಲಾಯಿತು. ಅದರಲ್ಲೂ 1999ರಿಂದ 2003ರವರೆಗೆ ದೊಡ್ಡ ಪ್ರಮಾಣದಲ್ಲಿ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸುವ ಪ್ರಯತ್ನಗಳಲ್ಲಿ ನಡೆದವು ಅಂತ ಹೇಳಲಾಗತ್ತೆ. ಇದು ಗೊತ್ತಾದ ಮೇಲೆ ಅಮೆರಿಕ ಇರಾನ್ ವಿಷಯದಲ್ಲಿ ಸಿಟ್ಟು ಮಾಡ್ಕೊಳ್ತು. ಇನ್ನು 2012ರ ಹೊತ್ತಿಗೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ಮುಖ್ಯಸ್ಥ ಮೊಹಸಿನ್ ಫಕೀರ್ಜಾದೆಯನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ತೆಹರಾನ್ ಅಣ್ವಸ್ತ್ರಗಳ ಗುರು ಅಂತಲೂ ಇರಾನ್ನ ಓಪನ್ ಹೈಮರ್ ಅಂತ ಬಿಂಬಿಸೋದಕ್ಕೆ ಕೂಡ ಶುರು ಮಾಡಿದ್ವು. ಕಡೆಗೆ 2018ರಲ್ಲಿ ಮೊಸಾದ್ನ ಚಾಕಚಕ್ಯತೆಯ ಕಾರಣದಿಂದ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ದಾಖಲೆಗಳು ಹೊರಬಂದವು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅದನ್ನು ಜಗತ್ತಿನ ಮುಂದಿಟ್ಟರು. ಅದಾದ 2 ವರ್ಷಗಳ ನಂತರ ಇಸ್ರೇಲ್ ವಿಶೇಷ ಟೆಕ್ನಾಲಜಿಯನ್ನು ಬಳಸಿ ಕಾರಲ್ಲಿ ಹೋಗ್ತಾ ಇದ್ದ ಮೊಹಸಿನ್ ಫಕೀರ್ಜಾದೆಯನ್ನ 2020ರಲ್ಲಿ ಇರಾನ್ನಲ್ಲೇ ಹೊಡೆದು ಹಾಕಿತು. ಹಾಗಂತ ಫಕೀರ್ಜಾದೆ ಸತ್ತು ಕೂಡಲೇ ಅವರ ಅಣು ಕಾರ್ಯಕ್ರಮ ಏನು ನಿಲ್ಲಿಲ್ಲ. ಮೊನ್ನೆ ಕೂಡ ನಮ್ಮನ್ನು ತಡೆಯೋದಕ್ಕೆ ಅಮೆರಿಕ ಇಸ್ರೇಲ್ಗಳಿಗೆ ಸಾಧ್ಯ ಇಲ್ಲ, ನಾವು ನಮಗೇನು ಬೇಕು ಅದನ್ನು ಖಂಡಿತ ಮಾಡ್ಕೋತೀವಿ ಅಂತ ಖಮೇನಿನೇ ಹೇಳಿದ್ದಾನೆ. ಇಷ್ಟಾದರೂ ಇರಾನ್ ಅಣ್ವಸ್ತ್ರಗಳ ಬಗ್ಗೆ ಯಾವ ಆಸಕ್ತಿಯನ್ನು ಹೊಂದಿಲ್ಲ. ಅಣ್ವಸ್ತ್ರ ಅನ್ನೋದು ಇಸ್ಲಾಂನ ಪ್ರಕಾರ ಹರಾಮು, ನಾವು ಹರಾಮಿ ಕೆಲಸ ಮಾಡುವುದಿಲ್ಲ ಅಂತ ಡಾಕ್ಟರ್ ಅಬ್ದುಲ್ ಮಾಜಿದ್ ಹಾಕಿಮ್ ಇಲಾಹಿ ಹೇಳಿದ್ದಾರೆ. ಇಲ್ಲಿ ಇರಾನ್ NPT ಅಂದರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಸಹಿ ಹಾಕಿದೆ. ಹೀಗಾಗಿ ಅವರು ಅಣ್ವಸ್ತ್ರಗಳನ್ನು ಮಾಡ್ಕೊಳ್ತಾ ಇಲ್ಲ ಅನ್ನೋದು ಹಕೀಮ್ ಇಲಾಹಿಯ ವಾದ. ಗೆಳೆಯರೆ, ಈ ಹಿಂದೆ ಉತ್ತರ ಕೊರಿಯಾ ಕೂಡ NPTಗೆ ಸಹಿ ಹಾಕಿತ್ತು. ಆದರೆ ಇವತ್ತು ಅವರು ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದರ ಜೊತೆಗೆ ಹೈಡ್ರೋಜನ್ ಬಾಂಬ್ಗಳನ್ನು, ಅತ್ಯಂತ ಶಕ್ತಿಶಾಲಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಸಿದ್ಧಪಡಿಸಿಟ್ಟುಕೊಂಡಿದ್ದಾರೆ. ಅಲ್ಲಿ NPT ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳದ ಹಾಗೆ ಅವರನ್ನು ತಡೆದಿಲ್ಲ. ಸೊ ಇರಾನ್ನಲ್ಲಿ ಕೂಡ ಅದೇ ಥರದ್ದು ಆಗಿಲ್ಲ ಅಂತ ಹೇಗೆ ನಂಬೋದು? ಇರಾನ್ ತನ್ನ ಅಣು ಲ್ಯಾಬ್ಗಳಿಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಬಿಡ್ತಾ ಇಲ್ಲ. ಹೀಗಾಗಿ ಅನುಮಾನ ಅಲ್ಲಿ ಮತ್ತಷ್ಟು ಹೆಚ್ಚಾಗತ್ತೆ. ಇನ್ನು ಅಣು ಬಾಂಬ್ ಅನ್ನೋದು ಹರಾಮ ಹಲಾಲ ಅನ್ನೋ ಬಗ್ಗೆ ಚರ್ಚೆನೇ ಅಸಂಗತ. ಇಲ್ಲಿ ಅಮೆರಿಕ ದಾಳಿಯ ಭಯ ಶುರುವಾದ ಕೂಡಲೇ ಇರಾನಿನ ಪ್ರತಿನಿಧಿಗಳು ಅಣು ಬಾಂಬು ಅನ್ನೋದೇ ಹರಾಮು ಅಂತ ಕತೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ಇದು ಗೆಳೆಯರೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳು ಹಾಗೂ ಆ ಬಗ್ಗೆ ಖಮೇನಿಯ ಆಪ್ತ ಹೇಳಿರುವ ಮಾತಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.